ಹಾಸನ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಸಿನಿಮಾ ಪ್ರಮೋಟ್ಗಾಗಿ ಕಾಂತಾರ ಸಿನಿಮಾ ಖ್ಯಾತ ನಟ ಪ್ರಮೋದ್ ಶೆಟ್ಟಿ ರವರು ಟ್ರೈಲರ್ ತುಣುಕು ಮತ್ತು ಪೊಲೀಸ್ ವೃತ್ತಿ ಮತ್ತು ಸೇವೆ ಆಧಾರಿತ ಚಿತ್ರದ ಮನೋಜ್ನ ಅಭಿನಯದ ತುಣುಕನ್ನು ಬೀದಿ ಬಯಲು ನಾಟಕದ ಮೂಲಕ ಸಣ್ಣ ಮನರಂಜನೆ ತೋರಿಸುವುದರ ಅದ್ಧೂರಿ ಪಾತ್ರಗಳಿಗೆ ಜೀವ ತುಂಬುವ ಕೆಲಸ ನಡೆಸಿದರು. ಶ್ರೀ ವೃಷಭ ಶೆಟ್ಟಿ ಫಿಲಮ್ಸ್ ವತಿಯಿಂದ ಹೊಸ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವುದು ಮತ್ತು ಆಟೋ ಚಾಲಕರ ವೃತ್ತಿ ಜೀವನದ ಪ್ರತಿನಿತ್ಯ ಆಗು ಹೋಗುಗಳನ್ನು ಹೇಳುವ ಪ್ರಯತ್ನ ಮತ್ತು ಕಿರಿಕ್ ಪಾರ್ಟಿ ಸಿನಿಮಾದ ಯಶಸ್ಸಿನ ನೆನಪಿನ ಎಲ್ಲವನ್ನೂ ಸಾರ್ವಜನಿಕವಾಗಿ ಸಂತೋಷದಿಂದ ವ್ಯಕ್ತಪಡಿಸಿದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೆಸರು ಮಾಡಿರುವ ಪ್ರಮೋದ್ ಶೆಟ್ಟಿಯವರು. ನ್ಯೂಸ್ ಬ್ಯೂರೋ, ವಿರೂಪಾಕ್ಷ, ಹಾಸನ್. ಸುಮ್ಮನೆ ರಮ್ಮ, ದಪ್ಪ ಅಂದ್ರೆ ದಪ್ಪನೇ, ಅದ್ರಲ್ಲಿ ಸ್ವಲ್ಪ ದಪ್ಪ ಜಾಸ್ತಿ ದಪ್ಪ ಅಂತ ಇರಲ್ಲ ಕಣಮ್ಮ. ಸುಮ್ಮನೆ ಬೈಲಿ ಬಸ್ ಸ್ಟ್ಯಾಂಡಿಗೆ ಬರೋಕೆ ಯಾರು ಪರ್ಮಿಷನ್ ಕೊಟ್ಟರು? ಬಂದ್ಬಿಟ್ಟಿಲ್ಲ, ಎಲ್ಲ ಹುಡುಗಿರೆಲ್ಲ ನೋಡ್ಕೊಂಡು ತಡೆ ಹೇಳ್ತೀನಿ. ಎಲ್ಲ ಹುಡುಗಿರೆಲ್ಲ ನೋಡಕ ಪೊಲಿ ಯಾರೋ ಮಾತಾಡ್ತಾರೆ. ಟ್ರೈಲರ್ ನೋಡಿದ್ರೆ ನಮ್ಮ ಸುಮ್ಮನೆ ನೋಡಿದ್ರೆ ಈಗ ಲಾಫಿಂಗ್ ಜೊತೆ ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಹಾಸನ ಅಂದ್ರೆ ಬೇರೆನೆ ಪ್ರೀತಿ ನಮಗೆ. ಅದು ಯಾಕೆಂತ ಈ ಗ್ಯಾಂಗ್ಗೆ ಬಹಳ ಇಷ್ಟವಾದ ಊರು ಅಂದ್ರೆ ಹಾಸನ ಯಾವಾಗ್ಲೂ. ಹಾಗಾಗಿ ಹಾಸನಕ್ಕೆ ಬಂದು ಪರ್ಸನಲ್ ಆಗಿ ಪ್ರಮೋಟ್ ಮಾಡಬೇಕು ಅಂತ ಆಕ್ಚುಲಿ ಇವತ್ತು ಬರೀ ಸ್ಕೆಡ್ಯೂಲ್ ಇದ್ದಿದ್ದು ಕಾಲೇಜ್ಗಳಿಗೆ ಎಂಟ್ರಿ ಕೊಡಬೇಕು ಅಂತ. ಆದ್ರೆ ನಿಮ್ಗಳ ಜೊತೆ ಮಾತಾಡಕ್ ಸಿಗಲ್ಲ ಅಂತ ಹೇಳಿ ಪಬ್ಲಿಕ್ ವೇದಿಕೆ ಮೇಲೆ ಹತ್ತೋಣ ಅಂತ ಹೇಳಿ ಇಲ್ಲಿ ಜಾಗ ಮಾಡ್ಕೊಂಡಿದೀವಿ. ಇಲ್ಲಿ ಜಾಗ ಮಾಡ್ಕೊಂಡಿದ್ದಕ್ಕೆ ಮೊದಲನೇದಾಗಿ ಎಲ್ಲ ಆಟೋ ಚಾಲಕರಿಗೆ ಹಾಗೂ ಇಲ್ಲಿನ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ಸೊ ಟ್ರೈಲರ್ ನೋಡಿದ್ರಾ? ಇಷ್ಟ ಆಯ್ತಾ? ಹಾ, ಈಗಿಲ್ವಲ್ಲ. ಆ ಸಿನಿಮಾಗೋಸ್ಕರ 30 kg ಜಾಸ್ತಿ ಮಾಡಿ ಆ ಸಿನಿಮಾ ಎಲ್ಲರ ಹಾಸನದವರ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ. ನಿಮ್ಮೆಲ್ಲರ ಆಸೆ ಅಂತಾನೆ ಸಿನಿಮಾ ಮಾಡಿದೀವಿ. ನಗಿಸ್ತೀವಿ, ಇಡೀ ಸಿನಿಮಾ ನಗಿಸ್ತೀವಿ. ಕಿರಿಕ್ ಪಾರ್ಟಿಯಿಂದ ಹಿಡಿದು ಕಾಂತಾರದವರೆಗೆ ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ. ಸೊ ಇನ್ನು ಮುಂದೆನೂ ಇದೇ ತರ ಕರ್ಕೊಂಡು ಹೋಗಿ ಅಂತ ಬೇಡ್ಕೋತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ನಿಂತಿರೋ ಎಲ್ಲ ಆಟೋ ಚಾಲಕರು ನೀವು ಬಂದು ಸಿನಿಮಾ ನೋಡ್ಲೇಬೇಕು. ಯಾಕೊತ್ತಾ, ನಿಮ್ ತರದ ಒಬ್ಬ ಆಟೋ ಡ್ರೈವರ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅವ್ರ ತರೀಕೆಯಲ್ಲಿ ಆಟೋ ಡ್ರೈವರ್ ಆಗಿರೋದ್ರಿಂದ ತುಂಬಾ ಬಿಸಿಗಳು ಬರೋಕ್ಕಾಗಿಲ್ಲ. ಹಾಗೆ ನಿಮ್ಮೆಲ್ಲರಿಗೊಂದು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇಂದ ಶ್ರೀ ಅವರಿಂದ ಸ್ನೇಹಶ್ರೀ ಅವರು, ಬೆಂಗಳೂರಿನಿಂದ ದೀಪಕ್ ಅವರು ಹಾಗೂ ಸುಜ್ಮಿತಾ ಅವರು, ಇವರೆಲ್ಲರೂ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಜೋರ ತಗೊಳ್ಳೋದು ಇಷ್ಟೇನಾ? ಡೆಕೋರೇಷನ್ ಎಲ್ಲ ಜೋರು ಅನ್ಸುತ್ತೆ. ಜನರ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ. ಈ ನಾಟಕ ಬಿಟ್ಟು ಆಗಿದ್ದಾರ ಅಲ್ವಾ ಮಗ? ಫುಲ್ಲು ಕುಡಿದಿದೀವಿ ಮಗ. ಮಗ ಗಾಡಿ ಎಲ್ಲೇ ಕುಡ್ದಿದ್ರೆ ಹುಷಾರಾಗಿ ಹತ್ಬೇಕು. ಲೇ ನಾಯಿ, ಕುಡ್ದಿರೋದು ಗಾಡಿ ಎಲ್ಲ ಕಣ, ನಾವಿಬ್ರು ಕುಡ್ದಿರೋದು ನಡೆಯೋ ದಾರಿ ನೋಡ್ಕೊಂಡು ಗಾಡಿ ಬಸ್ಸಲ್ಲ. ಇವಾಗ ನೋಡಪ್ಪ, ಇಬ್ರು ಹಿಂದೆ ಆಗ್ತಾ ಇರ್ತಾರಂತ.
ಓಡ್ತೀಯಾ? ನೋಡೋಣ ಓಡ್ಸಾಲೆ. ಅಯ್ಯಪ್ಪ, ಇವಾಗೊಂದು ಸ್ವಂತ ನಂಬರ್. ಯಾರು ಯಾರೇನಿದ್ದಲ್ಲ? ಅಮ್ಮ, ನಾನು ಬೆಕ್ಕು. ಸರ್, ನನ್ನ ಮಕ್ಕಳನ್ನು ಎಣ್ಣೆ ಹೊಡೆದು ಗಾಡಿ ಓಡಿಸಿದ್ರ, ಅದ್ರಲ್ಲಿ ಬೇರೆ ಹೆಲ್ಮೆಟ್ ಹಾಕಿಲ್ಲ, ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ ಹೆಂಗೆ ಮಾಡ್ತೀರಾ? ಸರ್, ತಪ್ಪಾಯ್ತು, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಎಲ್ಲ ಹಾಕಬೇಡಿ ಸರ್. ಸರ್, ಒಂದ್ ನಿಮಿಷ ಸರ್, ದುಡ್ಡು ಮಗ ಎಲ್ಲ ಮಗ, ಅದು ಟಿಪ್ಸ್ಗೆ ಅಂತ ಎತ್ತಿಟ್ಟಿದ್ದಲ್ಲ, ದುಡ್ಡು ಕೊಡಲೇ. ಜೊತೆಗೆ ನೋಡಿದ್ರು ಯಾರಂತ ಕೇಳ್ತಲ್ಲ, ನಮ್ಗೆ ಗೊತ್ತಿಲ್ಲ ಸರ್, ಯಾರು ನೀವು? ಪೊಲೀಸು ಗಾಡಿ ಕೇಸು ಕೊಡಲು. ತುಳ್ಕೊ, ಕರಿಯೋ, ಇಲ್ಲ ಕರಿಯೋ ಕೊಡಲು ಸರ್. ಬನ್ನಿ ಸರ್, ಸರ್ ತಗೊಳ್ಳಿ ಸರ್, ತಗೊಳ್ಳಿ. ಲಂಚ ಅನ್ಕೊಳ್ಳಿ ಸರ್, ಖುಷಿಗೆ ಖುಷಿಗೆ ಅನ್ಕೊಳ್ಳಿ ಸರ್. ತಗೊಳ್ಳಿ ನನ್ನ ಮಕ್ಕಳ. ಅಲ್ಲ ಕಂಡ್ರೆ, ಇದು ನಿಮ್ ಖುಷಿಗ? ಓ ಸರ್, ಖುಷಿಗೆ. ಏನಪ್ಪ ನಿಂತ್ಕೊಳ್ಳೋ ನನ್ನ ಮಕ್ಕಳೇ. ಮಗ ಎಲ್ಲ ಇದೆಯಾ? ಬಾರಲ್ಲಿ ಬಾರ ನೋಡ್ರಿ, ನೀವೊಂದು ಮಜಾ ಪಡಿಸ್ತೀನಿ ನೋಡ್ರಿ. ಈ ಕಳ್ಳ ಪೊಲೀಸ್ ಸ್ಟೇಷನ್ ಆಟ ನೋಡ್ರಿ. ಈ ಕಳ್ಳ ಓಡೋ ಸ್ಪೀಡ್ಗೆ ಈ ಪೊಲೀಸ್ ಅವ್ರ ಅಪ್ ನನಗೆ ನೀಡಕ್ಕಾಗಲ್ಲ ಕಂಡ್ರ. ನೋಡ್ರ ಮಚ್ಚ, ಅವ್ನು ನೋಡ ಅವ್ನ ಹೆಂಗ್ ಅಂದಿದ್ದಾರ ಅವ್ನೆ. ಮಚ್ಚ, ಅವ್ನ ಹೊಟ್ಟೆ ನೋಡ ಒಳ್ಳೆ ಹಂಡೆ ಇದ್ದಂಗೈತೆ. ಏನೋ ಮಾತಾಡ್ತಿದ್ಯಾ ಮಚ್ಚ? ಏನಿದೆ ತಪ್ಪ ಮಾತಾಡ್ದ ಮಚ್ಚ? ಸಾರಿ ಮಚ್ಚ. ಹಂಡೆ ಅಲ್ಲ ಕಣ, ಸಿಂಟ್ಯಾಕ್ಸ್ ಅಂತ. ಈ ಅಪ್ಪ ಒಳ್ಳೆ ಬಸ್ರಿ ಹೆಂಗಸ್ತಾರ, ಹಿಂಗೆ ಹಿಂಗೆ ಓಡಷ್ಟೊತ್ತಿಗೆ ಆ ಕಳ್ಳ ನನ್ ಪರ್ಸ್ ಇರೋದಿಲ್ಲ, ನುಂಗಿ ನೀರ್ ಕುಡ್ದು ಬಿಡ್ತಾನೆ. ಸರ್ ಪ್ಲೀಸ್ ಓಡಿ ಸರ್, ಓಡಿ. ನನ್ಗೆ ಆಗಲ್ಲ.